ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲಿಗೆ ಆನೆ ಚೌಡವ್ವ ಬಂದಿದ್ದು ನೋಡಿ ಸಿಂಗಾರಮ್ಮಂಗೆ ತುಂಬಾ ಶಾಕ್ ಆಗತ್ತೆ. ಸಿಂಗಾರಮ್ಮ ಇವಳ ಹತ್ರ ಎಷ್ಟು ಹುಷಾರಾಗಿದ್ರೂ ಸಾಲಲ್ಲ, ಏನು ಮಾಡಲಿ, ಏನಾದರೂ ಸುಳ್ಳು ಹೇಳಿ ಇಲ್ಲಿಂದ ಎಸ್ಕೇಪ್ ಆಗಲಾ ಅಂತ ಯೋಚನೆ ಮಾಡ್ತಾಳೆ. ಇನ್ನು ಈ ಕಡೆ ಮುರಳಿ ಬಗ್ಗೆ ಸುಮನ ಫ್ರೆಂಡ್ ಇಂದ ವಿಷಯ ತಿಳಿದ ಪುಟ್ಟಕ್ಕಂಗೆ ತುಂಬಾನೇ ನೋವಾಗತ್ತೆ. ಗೋಪಾಲ ಇದ್ದವರು ನಾನು ಹೋಗಿ ಮೇಷ್ಟ್ರನ್ನ ಮಾತಾಡ್ಸ್ಕೊಂಡು ಬರಲಾ ಅಂತ ಕೇಳಿದಾಗ ಪುಟ್ಟಕ್ಕ ನಾನೂ ಬರ್ತೀನಿ, ಅವ್ರ ಮನಸ್ಸು ಹಗುರ ಆಗೋವರೆಗೂ ಇಲ್ಲೇ ನಮ್ಮನೇಲೇ ಇರಲಿ ಅಂತ ಹೇಳ್ತಾಳೆ. ಆಗ ಸುಮಾ ಇದ್ದೋಳು ಅವ್ರು ಇಲ್ಲಿರೋದಕ್ಕೆ ಒಪ್ಪೋದಿಲ್ಲ, ಯಾಕಂದ್ರೆ ಅವ್ರಿಗೆ ಸಹನಕ್ಕ ನೆನಪು ತುಂಬಾನೇ ಕಾಡತ್ತೆ, ನಾನೇ ಭಾವನ ಹತ್ರ ಕಾಲೇಜಿಗೆ ಹೋಗ್ತಾ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಸಹನನ್ನ ಮೆಸ್ಗೆ ಮ್ಯಾಕ್ಸ್ವೆಲ್ ಹೋಗ್ತಾನೆ. ನಿನ್ನೆ ರಾತ್ರಿ ಊಟಕ್ಕೆ ಯಾಕೆ ಬರಲಿಲ್ಲ ಅಂತ ಕೇಳಿದಾಗ ನಾನು ಹೋಳಿಗೆ ಊಟ ಮಾಡಿದೆ ಅಂತ ಹೇಳ್ತಾನೆ. ಆಗ ಚೋಟು ಇದ್ದನು ಯಾವ ಹೋಟೆಲಲ್ಲಿ ಮಾಡಿದ್ರಿ ಅಂತ ಕೇಳಿದಾಗ ಮ್ಯಾಕ್ಸ್ವೆಲ್ ಇದ್ದನು ಹೋಟೆಲ್ ಅಲ್ಲ, ಅದು ಒಂದು ಮೆಸ್, ಪುಟ್ಟಕ್ಕನ ಮೆಸ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಹನಂಗೆ ಶಾಕ್ ಆಗತ್ತೆ. ಸಿಂಗಾರಮ್ಮ ಇದ್ದವರು ಒಂದಿಷ್ಟು ಜನರನ್ನ ಕರೆಸಿ ಏನೋ ಮಾತಾಡಿಸ್ತಿರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಆಚೆ ಬರ್ತಾರೆ. ಸಿಂಗಾರಮ್ಮ ಕೋಪದಲ್ಲಿ ಇರೋದನ್ನ ನೋಡಿ ಕಂಟಿ ಇದ್ದನು ಯಾಕವ್ವ ಏನಾಯ್ತು ಅಂತ ಕೇಳ್ತಾನೆ. ಆಗ ಸಿಂಗಾರಮ್ಮ ಒಂದು ನಿಮಿಷ ಇರುದೊರೆ ಏನು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಕಂಟಿ ಸುಮ್ಮನಾಗ್ತಾನೆ. ಸಿಂಗಾರಮ್ಮ ಬಂದಿರೋರ್ನ ಕೋಪದಿಂದ ನೋಡ್ತಿರ್ತಾರೆ. ದಿಟ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ, ನಿಜ ಒಪ್ಕೊಳ್ರಿ, ಯಾರ ಆ ಥರ ಮಾಡಿಸಿದ್ದು ಅಂತ ಕೇಳ್ತಾರೆ. ಆಗ ಅದರಲ್ಲಿ ಒಬ್ಬ ಅಮ್ಮೋರೆ ನಿಜವಾಗ್ಲೂ ಹೋದ್ಕಿತ ನಾನಂತೂ ಏನೂ ಮಾಡಿಸಿಲ್ಲ ಅಂತ ಹೇಳ್ತಾರೆ. ಆಗ ಸ್ನೇಹ ಇದ್ದಳು ಅತ್ತೆ ಯಾರಿಗೆ ಏನು ಮಾಡಿಸಿದ್ರು ಬಗ್ಗೆ ಮಾತಾಡ್ತಿದ್ದೀರಾ ನೀವು ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ ಅದೇ ಸ್ನೇಹ, ಹೋದ್ಕಿತ ನಿನ್ನನ್ನ ಪರೀಕ್ಷೆ ಬರೆಯಕ್ಕೆ ಅಂತ ನಾನು ಕಾರಲ್ಲಿ ಕರ್ಕೊಂಡು ಹೋಗಿದ್ದೆ ಅಲ್ವಾ, ಅವತ್ತು ಬ್ರೇಕ್ ಫೇಲ್ ಆಗಿತ್ತಲ್ವಾ, ಅದ್ರ ಬಗ್ಗೆನೇ ವಿಚಾರಿಸ್ತಿದ್ದೀನಿ ಅಂತ ಹೇಳ್ತಾರೆ. ಸಿಂಗಾರಮ್ಮನ ಮಾತು ಕೇಳಿ ರಾಧಂಗೆ ತುಂಬಾನೇ ಗಾಬರಿ ಆಗತ್ತೆ. ಆಗ ಸಿಂಗಾರಮ್ಮ ಒಟ್ಟಿನಲ್ಲಿ ಯಾವತ್ತು ಆ ರೀತಿ ಮಾಡಿಸಿದ್ದು ಯಾರು ಅಂತ ಗೊತ್ತಾದ್ರೆ ಸಾಕು, ಅವನ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಾಕಿಲ್ಲ, ಇಲ್ಲೇ ನೆಲ ಬಗ್ದು ಗುಂಡಿ ತೋಡಿ ಊದಾಕ್ಬಿಡ್ತೀನಿ ಅಂತ ಸಿಟ್ಟಿನಲ್ಲಿ ಹೇಳ್ತಾರೆ. ಸ್ನೇಹ ರಾಧನ್ ಕಡೆ ನೋಡ್ತಾರೆ. ರಾಧಂಗೆ ತುಂಬಾನೇ ಭಯ ಆಗ್ತಿರತ್ತೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.